Good morning friends. Today's topic is average ಅಂದ್ರೆ ಸರಾಸರಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ 3-4 ಡೇಸ್ ಇಂದ ನಾವು ಅವರೇಜ್ ಅಂದ್ರೆ ಏನು, ಅದ್ರ ಮೇಲೆ ಯಾವ ತರ ಫಾರ್ಮುಲಾಸ್ ಇರುತ್ತೆ, ಯಾವ ತರ ಕ್ವಶನ್ಸ್ ಅರೈಸ್ ಆಗುತ್ತೆ ಅದನ್ನ ನೋಡ್ತಿದ್ದೆ. ಅವರೇಜ್ ಮೇಲೆ ಏಜಸ್ ಮೇಲೆ ಯಾವ ತರ ಕ್ವಶನ್ಸ್ ಕೊಡ್ತೆ ಅದನ್ನ ನೋಡ್ತಿದ್ದೆ. ಅದ್ರ ಮುಂದುವರೆದ ಭಾಗವಾಗಿ ಈಗ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ. 4 years back the average age of A and B, the average age of A and B is 20 years. Now after joining of C average age will become 25 years. What is the present age of C? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, 4 ವರ್ಷದ ಹಿಂದೆ ಎ ಮತ್ತು ಬಿ ಯ ವಯಸ್ಸು ಎಷ್ಟಿತ್ತಂತೆ? 20 ವರ್ಷ ಅವರೇಜ್ ಇತ್ತಂತೆ. ಹಾಗಾದ್ರೆ ಸಿ ಸೇರಿದಾಗ ಅವರ ಮೂರ ಜನದ ಏಜಿನ ಸರಾಸರಿ ಎಷ್ಟು? 25 ಆಗುತ್ತೆ. ಹಾಗಾದ್ರೆ ಪ್ರಸ್ತುತ ಸಿ ಯ ವಯಸ್ಸೆಷ್ಟು? ಓಕೆನಾ, ಚೆಕ್ ಮಾಡ್ಬೋದಾ? ಇಲ್ಲಿ ನೋಡಿ 4 years ಬ್ಯಾಕ್ ಹೇಗೋ ಅಂದ್ರೆ ಹಿಂದೆ 4 years 4 ವರ್ಷದ ಹಿಂದೆ ಎಷ್ಟಿತ್ತಂತೆ? 20 years ಇತ್ತಂತೆ. ಹಾಗಾದ್ರೆ ಪ್ರೆಸೆಂಟ್ ಗೆ ನನಗೆ ಎಷ್ಟು ಏಜ್? ಪ್ರೆಸೆಂಟ್ ಎಷ್ಟೀಗ ನನಗೆ? ಎಷ್ಟು? 25. ಯಾಕೆಂದ್ರೆ ಇದು 4 ವರ್ಷದ ಹಿಂದೆ. ಫಾರ್ ಎಕ್ಸಾಂಪಲ್ ನನ್ನ ವಯಸ್ಸು ಇವತ್ತು ನನಗೆ ಎಷ್ಟು? 4 ವರ್ಷದ ಹಿಂದೆ ನನ್ನ ವಯಸ್ಸು 20 ಆಗಿರುತ್ತೆ. ಇವಾಗ ನನ್ನ ವಯಸ್ಸು ಎಷ್ಟು? 4 ವರ್ಷ ಆಡ್ ಆಗ್ಬೇಕಲ್ವಾ? ಎಷ್ಟು? 20 ಪ್ಲಸ್ 4 ಎಷ್ಟು ವರ್ಷ ಆಯ್ತು? 24 years. ಇದು ಅವರೇಜ್ ಅಲ್ವಾ? ಅವರಿಬ್ಬರ ವಯಸ್ಸಿನ ಅವರೇಜ್. ಹಾಗಾದ್ರೆ ಎಷ್ಟು ಜನ ಇದ್ರು ಇಲ್ಲಿ? ಎ ಮತ್ತು ಬಿ ಇಬ್ರು ಇದಾರ. ಅದಕ್ಕೋಸ್ಕರ ಇಂಟು 2 ಎಷ್ಟಾಗುತ್ತೆ? 48 years. ಯಾರದು ಮೊತ್ತ? ಎದು ಮತ್ತೆ ಬಿದು. ಹಾಗಾದ್ರೆ 3 ಜನ ಸೇರಿದಾಗ ಅವರ ಏಜ್ ಎಷ್ಟಂತೆ? 25. ಹಾಗಾದ್ರೆ ಎಷ್ಟು ಜನ ಇದ್ದಾರೆ? ಎಷ್ಟು ಇದಾರ? ಎಷ್ಟಾಯ್ತು? 75. ಹಾಗಾದ್ರೆ ಇಲ್ಲಿ ನೋಡಿ, ಈ 75ರಲ್ಲಿ ಯಾಕೆ 75 ಬರ್ತಿದೆ? ಇಲ್ಲಿ ಎಷ್ಟು ಜನ ಇದ್ದಾರೆ? 3 members ಇದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ? 2 members. ಹಾಗಾದ್ರೆ ಇಲ್ಲಿ ಹೆಚ್ಚಿಗೆ ಆಗ್ತಿರೋದು ಯಾರೇ ವಯಸ್ಸು? ಯಾರ್ದ್ರು? ಸಿ ಏಜ್ ಅಲ್ವನ್ರು? 75 minus 48 ಎಷ್ಟಪ್ಪ? 27. ಈ 27 ವರ್ಷ ಯಾರ್ದು? ಸಿದ 27 ವರ್ಷ. ಆಪ್ಷನ್ ಸಿ. ನೋಡಿ ಇನ್ನೊಂದ್ಸತಿ ಹೇಳ್ತಾ ಹೋಗ್ತೀನಿ. ಈಗ ಏನ್ ಹೇಳ್ತಿದ್ರು ಕ್ವಶನ್ ಅಲ್ಲಿ, 4 ವರ್ಷದ ಹಿಂದೆ ಎ ಮತ್ತು ಬಿ ಅನ್ನೋರ ಇಬ್ಬರ ವಯಸ್ಸು 20 ವರ್ಷ ಇತ್ತಂತೆ. ಹಾಗಾದ್ರೆ ಪ್ರಸ್ತುತ ಅವರ ವಯಸ್ಸು ಎಷ್ಟು? ಪ್ರಸ್ತುತ 4 ವರ್ಷದ ಹಿಂದೆ ಅವರ ವಯಸ್ಸು 20 ವರ್ಷ. ಪ್ರಸ್ತುತ ಪ್ರೆಸೆಂಟ್ ಅವರ ಏಜ್ ಎಷ್ಟು? ಪ್ರೆಸೆಂಟ್ ಅಂದ್ರೆ ಈಗ 4 ವರ್ಷ ಮುಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು? ಮುಂದಕ್ಕೆ ಹೋಗ್ಬೇಕು. ಯಾಕೆ? ಹಿಂದೆ ಇತ್ತು ಅವ್ರ ವಯಸ್ಸು 20, ಈಗ 4 ವರ್ಷ ಮುಂದಕ್ಕೆ ಬಂದಿದ್ದಾರೆ. ಅದರಿಂದ 20 ಪ್ಲಸ್ 4 ಆಡ್ ಮಾಡ್ತೀವಿ. 20 ಪ್ಲಸ್ 4 ಎಷ್ಟು? 24. ಹಾಗಾದ್ರೆ ಇಬ್ರು ಇದಾರಲ್ವಾ, ಇಂಟು 2 ಅಂದ್ರೆ 48 ಇಸ್ ದಿ ಟೋಟಲ್ ಏಜ್. ಓಕೆ, ನಾನು ನೆಕ್ಸ್ಟ್ ಏನ್ ಹೇಳ್ತೇನೆ? 25 ಅಂತ ಹೇಳ್ತಿದ್ದಾರೆ. 25 ಅವರ 3 ಜನ ಎ ಬಿ ಸಿ 3 ಜನ ಸೇರಿದಾಗ ಅವರ ಅವರೇಜ್ ಏಜ್ ಎಷ್ಟು? 25. ಹಾಗಾದ್ರೆ 3 ಜನ ಇರೋದ್ರೆ ಇಲ್ಲಿ 75. ಇಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ ಎ ಪ್ಲಸ್ ಬಿ ಇಬ್ಬರೇ ಇದ್ದಾರಾ? ಇಲ್ಲಿ ಯಾರ್ಯಾರು ಇದ್ದಾರೆ? ಎ ಪ್ಲಸ್ ಬಿ ಪ್ಲಸ್ ಸಿ. ಹಾಗಾದ್ರೆ ನನಗೆ ಎ ಪ್ಲಸ್ ಬಿ ಗೊತ್ತಿದೆ, ಸಿ ಗೊತ್ತಿಲ್ಲ ಅಲ್ವಾ? ಆಡ್ ಮಾಡಿ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಏನು? ಎ ಪ್ಲಸ್ ಬಿ ಎಷ್ಟು? 48 ಅಲ್ವಾ? 48 ಮೈನಸ್ 75 ಮಾಡಿದ್ರೆ ಸಿ ಸಿಗುತ್ತಾ? ಸಿ ಎಷ್ಟು? 27 years. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಮಾಡಿ. ಓಕೆ, ಇಲ್ಲಿ ನೋಡಿ 10 years back the average age of Gauri and Suma was 15 years. Now after joining Savita the average age will become 26 years. Okay, what is the present age of Savita? Okay, ಏನ್ ಹೇಳ್ತಾರೆ? 10 ವರ್ಷದ ಹಿಂದೆ ಗೌರಿ ಮತ್ತು ಸುಮನ ವಯಸ್ಸು ಎಷ್ಟಿತ್ತಂತೆ? ಎಷ್ಟು? 10 years ಬ್ಯಾಕ್ ಅವರು ಯಾರು ಎಷ್ಟು ಏಜ್ ಇತ್ತು? 15 years. ಹಾಗಾದ್ರೆ ಅವರ ಪ್ರೆಸೆಂಟ್ ಏಜ್ ಎಷ್ಟೀಗ? ಎಷ್ಟು? 25 ಅವರೇಜ್ ಬಂತು. ಅವರಿಬ್ರು ಏಜ್ ಟೋಟಲ್ ಮೊತ್ತ 50 years.
ಹಾಗಾದ್ರೆ ಇನ್ನೊಬ್ರು ಯಾರೋ ಸವಿತಾ ಆಡ್ ಆಗ್ತಾರ? ಸವಿತಾ ಆಡ್ ಆದಾಗ ಎಷ್ಟು ಆಡೆಡ್? ಸವಿತಾ ಆಡೆಡ್ ಆದಾಗ 26 ಇಂಟು ಎಷ್ಟು 70 ಎಷ್ಟು ಇದೆ? ಎಷ್ಟು ಇದೆಯಾ? 28. 28 ವರ್ಷ ಯಾರ್ದು? ಸವಿತಂದು. ಆಪ್ಷನ್ ಬಿ. ರೈಟ್ ಡೌನ್. 5 years ago, 5 years back, average age of the family of 5 members was 35 years. Birth of a new children keep the average age of family will be same even today. How old is the child today? ಓಕೆನಾ? ಏನ್ ಹೇಳ್ತಾ ಇದ್ದಾರೆ ನೋಡಿ. 5 ವರ್ಷದ ಹಿಂದೆ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇರ್ತಾರಂತೆ. ಅವರ ಸರಾಸರಿಯ ವಯಸ್ಸು 35 ಇತ್ತಂತೆ. ಹಾಗಾದ್ರೆ ಅವರ ಪ್ರಸ್ತುತ 5 ಜನದ ವಯಸ್ಸು ಎಷ್ಟು ಇವಾಗ ನೋಡ್ಬೇಕು. ಅದಾದ್ಮೇಲೆ ಅವ್ರ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ಟೈಮ್ ಅಲ್ಲಿ ಅವರ ಸರಾಸರಿ ವಯಸ್ಸು ಎಷ್ಟಿತ್ತು? 35 ಇತ್ತು. ಹಾಗಾದ್ರೆ ಇವತ್ತಿಗೆ ಆ ಮಗುಗೆ ಎಷ್ಟು ಏಜ್ ಆಗಿದೆ ನೋಡ್ಬೋದಾ? ನೋಡಿ, 5 years ಬ್ಯಾಕ್ ಬಿಫೋರ್ ಅವರ ಏಜ್ ಎಷ್ಟಿತ್ತು? 35 ಇತ್ತು ಅವರೇಜ್ ಏಜ್. ಇದು ಎಷ್ಟು ಜನಕ್ಕೆ ಸೇರಿ ಅವರೇಜ್ ಏಜ್? 5 ಮೆಂಬರ್ಸ್ಗೆ 5 ಇದರಲ್ಲಿ 35 ಇಯರ್ಸ್. ಈ 35 ಇಯರ್ಸ್ 5 ವರ್ಷದ ಹಿಂದೆ. ಈಗ ಏನ್ ಮಾಡ್ಬೇಕು? ಪ್ರೆಸೆಂಟ್ ಅಂದ್ರೆ 35 ಪ್ಲಸ್ 5 ನೋಡ್ರ ಎಷ್ಟಾಯ್ತು? ಈ 40 ವರ್ಷ ಇವಾಗಿನ ಪ್ರಸ್ತುತ ವಯಸ್ಸು. ಓಕೆನಾ? ಹಾಗಾದ್ರೆ ಈಗ ಎಷ್ಟು ಜನ ಇದಾರೆ? ಎಷ್ಟಾಗ್ತದ ಟೋಟಲ್ ಮೊತ್ತ? ಎಷ್ಟು? 200. ಈಗ ಮಗು ಹುಟ್ಟುತ್ತಾ? ಬೇಬಿ ಬಾರ್ನ್ ಆಯ್ತಾ? ಬೇಬಿ ಬಾರ್ನ್ ಆದಾಗ ಅವರ ಸರಾಸರಿ ಎಷ್ಟಿತ್ತು? ಆಗ ಎಷ್ಟು ಜನ ಇದ್ದಾರೆ? ಈಗ 6 ಜನ ಬರಿಬೇಕು, 5 ಜನ ಬರಿಬೇಕು? ಯಾಕೆ 6 ಬರಿಬೇಕು? ಮಗು ಬೇಕು ತಾನೆ? ಮಗು ಬೇಡ ಈಚೆ ಬಿಟ್ಬಿಡೋಣ? ಸಾಕೋದೆಲ್ಲ ಕಷ್ಟ, ಬೇಡ ಬಿಟ್ಬಿಡೋಣ. 35 ಇಂಟು 6 ಎಷ್ಟಾಗುತ್ತೆ? 210. ಇಲ್ಲಿ ಹೆಚ್ಚಿಗೆ ಬರ್ತಿರೋದು ಎಷ್ಟು? ಇದಕ್ಕಿಂತ ಇದಕ್ಕೆ ಎಷ್ಟು? ಆ 10 ಯಾರು ವಯಸ್ಸು? 10 years ಯಾರ್ದು? ನಿಮ್ದ? ಆ ಬೇಬಿದು, ಪಾಪದು. ಓಕೆನಾ? 10 ವರ್ಷ. ಓಕೆ, ಇಲ್ಲಿ ನೋಡಿ. 3 years back, average age of the family of 4 members was 27 years. Birth of a new children keep the average age of family same even today. How old is the child today? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದಾರಪ್ಪ? 3 ವರ್ಷದ ಹಿಂದೆ ಅವರ 4 ಜನ ಇರ್ತಾರಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಅವರ ಸರಾಸರಿಯ ವಯಸ್ಸು 27 ವರ್ಷ. ಹಾಗಾದ್ರೆ ಅವರ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದಾಗ ಅವರ ಸರಾಸರಿಯ ವಯಸ್ಸು 27 ವರ್ಷನೇ ಆಗಿದ್ರೆ ಹಾಗಾದ್ರೆ ಆ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, 3 ವರ್ಷದ ಹಿಂದೆ ಎಷ್ಟಿತ್ತು ಅವ್ರ ಏಜು? ಎಷ್ಟು? ಪ್ಲಸ್ 3 ಪ್ಲಸ್ ಎಷ್ಟು ಜನ? ಪ್ಲಸ್ 3 ಎಷ್ಟಾಯ್ತು? 30 ಇಯರ್ಸ್. ಆ 30 ಇಯರ್ಸ್ ಅವರೇಜ್ ಎಷ್ಟು ಜನಕ್ಕೆ? ಎಷ್ಟಕ್ಕೋ? 4 ಅಂದ್ರೆ ಎಷ್ಟಾಯ್ತು? 3 4 120 ವರ್ಷ ಆಯ್ತು. ಎಷ್ಟು ಜನದ್ದು? 4 ಜನಕ್ಕೂ ಸೇರಿ. ಹಾಗಾದ್ರೆ ಪ್ರೆಸೆಂಟ್ ಚಿಲ್ಡ್ರನ್ ಹುಟ್ಟುತ್ತ ಚೈಲ್ಡ್ ಹುಟ್ಟಿದಾಗ ಅವರ ಸರಾಸರಿ ವಯಸ್ಸು ಎಷ್ಟು? 27. ಅವಾಗ ಎಷ್ಟು ಜನ ಇರ್ತಾರೆ? 4 ಜನ, 5 ಜನ, 6 ಜನ? 4 5 27 into 5 27 5 130. ಎಷ್ಟು ಆಗ್ತಿದೆ? 15 ಯಾವ್ದು ವರ್ಷದ್ದು? ಯಾರ್ದು? ಮಗುದು. ಓಕೆನಾ? ರೈಟ್ ಡೌನ್. 2 ವರ್ಷದ ಹಿಂದೆ 5 ಸದಸ್ಯರ ಕುಟುಂಬದ ಸರಾಸರಿ ವಯಸ್ಸು 18 ವರ್ಷ. ಹೊಸ ಮಗುವಿನ ಜನನವು ಕುಟುಂಬದ ಸರಾಸರಿಯ ವಯಸ್ಸು ಇಂದಿಗೂ ಅದೇ ರೀತಿ
ಇಂದಿಗೂ ಅದೇ ರೀತಿ ಇರುತ್ತದೆ. ಇಂದು ಮಗುವಿಗೆ ಎಷ್ಟು ವಯಸ್ಸಾಗಿದೆ ಅಂದ್ರೆ 2 ವರ್ಷದ ಹಿಂದೆ ಎಷ್ಟಪ್ಪ 2 years ಬಿಫೋರ್ 2 years ಬಿಫೋರ್ ಏನಾಗಿತ್ತಂತೆ ಅವ್ರ ಏಜು ಎಷ್ಟು 18 ವರ್ಷ. ಆಗ 18 ವರ್ಷ. ಈಗ ಪ್ರೆಸೆಂಟ್ ಏಜ್ ಎಷ್ಟು ಅವ್ರಿಗೆ 18 ವರ್ಷ ಅಂದ್ರೆ 18 ಪ್ಲಸ್ 2 ಎಷ್ಟಾಗುತ್ತೆ 20. 20 ವರ್ಷ ಸರಾಸರಿ ಎಷ್ಟು ಜನಕ್ಕೆ 5 ಜನಕ್ಕೆ ಇಂಟು 5 ಎಷ್ಟಾಯ್ತು 100. ನೆಕ್ಸ್ಟ್ ಮಗು ಹುಟ್ಟುತ್ತೆ ಚೈಲ್ಡ್ ಬಾರ್ನ್ ಆದಾಗ ಅವರ ಸರಾಸರಿ ವಯಸ್ಸೆಷ್ಟು 18 years. ಆಗ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೆ 6 ಮೆಂಬರ್ 18 6 ಎಷ್ಟು ವರ್ಷ ಜಾಸ್ತಿ ಆಗ್ತಿದೆ 8 years. ಆ 8 ವರ್ಷ ಯಾರ್ದು ಪಾಪುದು. ಇಲ್ಲಿ ನೋಡಿ ದ ಅವರೇಜ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 to 30 is ಅಂದ್ರೆ 1 ರಿಂದ 30 ಒಳಗೆ ಬರುವ ಪ್ರೈಮ್ ನಂಬರ್ಸ್ ನ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಯಾವ್ಯಾವ ಬರುತ್ತಪ್ಪ ಪ್ರೈಮ್ ನಂಬರ್ಸ್ ಹೇಳಿ. 1 ಪ್ರೈಮ್ ನಂಬರ್ ಅಲ್ವಾ? ಹೌದು ಪ್ರೈಮ್ ನಂಬರ್ ಅಲ್ವಾ? 1 is a prime number but it is a co-prime. ಓಕೆ ಹಾಗಾದ್ರೆ ಯಾವುದು 2 ಆಮೇಲೆ ನೆಕ್ಸ್ಟ್ ಅಷ್ಟನಾ 26 ಆಯ್ತಾ 27 ಆಯ್ತಾ? ಓಕೆ ಈಗ ಏನ್ ಹೇಳುತ್ತೆ, ಈಗ ಕೊಟ್ಟಿರುವ ಸಮ್ ಆಫ್ ದಿ ಆಲ್ ನಂಬರ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂ ಎಷ್ಟಿದೆ ಎಲ್ಲಕ್ಕೂ ಪ್ಲಸ್ ಡಿವೈಡೆಡ್ ಬೈ ಎಷ್ಟು 1 2 3 4 5 6 7 8 9 10 ಆಡ್ ಮಾಡ್ಬೋದಾ 2 plus 3 5 5 plus 3 10 10 plus 7 17 17 plus 1 17 plus 1 18 18 plus 3 21 21 plus 7 28 28 plus 9 30 37 37 plus 3 37 plus 3 40 40 plus 9 49 4 5 6 7 8 9 10 11 12 ಕರೆಕ್ಟ್ ಅನ್ರೋ 129 divided by 10 is equal to 12.9 is the average. Option A. Write down. Okay, illodi the average of prime numbers between 1 to 65 is ಅಂದ್ರೆ ಇವರು ಎಲ್ಲಿಂದ ಎಲ್ಲಿವರೆಗೂ ಕೇಳ್ತಾರೆ 1 ರಿಂದ 65 ವರೆಗೂ ಕೇಳ್ತಿದ್ದಾರೆ. ಈಗ ಪ್ರೈಮ್ ನಂಬರ್ಸ್ ಹೇಳ್ತಾ ಹೋಗ್ತೀರಾ 1 ರಿಂದ 65 ಯಾವಾಗ ಬರುತ್ತೆ 2 3 5 7 11 30 17 19 20 3 29 30 1 37 41 40 3 47 50 3 59 ಬರದ್ರಾ? ನೆಕ್ಸ್ಟ್ ಎಷ್ಟಿದೆ ನೋಡಿ 1 2 3 4 5 6 7 8 10 11 12 13 14 15 16 17 18 ಎಷ್ಟಾಯ್ತು 18 ಓಕೆ. ಈಗ ಯೂನಿಟ್ ಪ್ಲೇಸ್ ನೇ ಆಡ್ ಮಾಡ್ರಿ, ಕನ್ಫ್ಯೂಷನ್ ಆಗೋದು ಬೇಡ ನಿಮ್ಗೆ. 8 plus 3 5 5 plus 5 10 10 plus 7 17 17 plus 1 17 plus 1 18 18 plus 3 21 21 plus 7 ಎಷ್ಟು 28 28 plus 9 37 37 plus 3 ಎಷ್ಟು 40 40 plus 9 49 49 plus 1 50 50 plus 7 57 57 plus 57 plus 3 57 plus 3 60 60 plus 1 61 61 plus 7 68 68 plus 3 71 71 plus 9
80. 80 plus 1? 81. 1 ಸಿಕ್ತು 80 ಬರ್ಕೊಂಡು ಸೈಡ್ ಅಲ್ಲಿ ಇರ್ಲಿ ಅಲ್ವನ್ರ. ನೆಕ್ಸ್ಟ್ 1 plus 1 2, 2 plus 1 3, 3 plus 1 4, 4 plus 5 6, 6 plus 2 6 plus 2 8, 8 plus 3 8 plus 3 11, 11 plus 3 14, 14 plus 4 18, 18 plus 4 22, 22 plus 4 26, 26 plus 5 26 plus 10 36, 36 plus 6 36 plus 6 42. ಎಷ್ಟು ಅಲ್ವನ್ರ ಆಡ್ ಮಾಡಿ ಹೇಳ್ರು 81 ಅಲ್ವಾ ನಮಗೆ ಟೋಟಲ್ ಆಗಿ ಬಂದಿತ್ತು. ಹಾಗಾದ್ರೆ ಇದಕ್ಕೆ 8 ಆಡ್ ಮಾಡಿ ಎಷ್ಟು 0 5 ಎಷ್ಟಾಯ್ತು 50 ಎಷ್ಟಾಯ್ತು 501 ನ ಟೋಟಲ್ ಡಿವೈಡೆಡ್ ಬೈ 18 ಮುಗಿಬೋತದ 18 ಬೈ 501. 18 ವರ್ಷದಲ್ಲಿ ಎಷ್ಟೊತ್ತಿ ಡಿವೈಡ್ ಆಗುತ್ತೆ 18 2 ಎಷ್ಟು 36. 18 3 3 ತಮ್ಮದ 2 ತಮ್ಮದ 2 ಎಷ್ಟು ಎಷ್ಟು ಹೊಡಿತಿದೆ 4 1 14 141 ಬಂತು ನಿಯರ್ ಬೈ ಅಮ್ಮಗೆ 18 7 ಎಷ್ಟು 18 7 120 ಎಷ್ಟು ಉಳಿತಾ ಇದೆ 11ರಲ್ಲಿ 6 ಹೋದ್ರೆ ಎಷ್ಟು 5 3ರಲ್ಲಿ 2 ಹೋದ್ರೆ ಎಷ್ಟು 0 ಆಯ್ತಾ 27 ಬಂತ. ಇಲ್ಲಿ ಎಷ್ಟು ಇಲ್ಲಿ ನೋಡಿ ಮಿಕ್ಸ್ಡ್ ಫ್ರಾಕ್ಷನ್ ತಾನೇ ಕೊಟ್ಟಿರೋದು. ಹಾಗಾದ್ರೆ ಇದನ್ನೇನ್ ಬರೀತೀರಾ ಇಲ್ಲಿ 18 ಬರೀತೀರಾ ಇಲ್ಲಿ 18 ಅಂದ್ರೆ ಇಲ್ಲಿ ಉಳಿದಿದ್ದು 15 ಅಲ್ಲಿ ಉಳಿದಿದ್ದು 15 ಬೈ 18. ಈಗ ಇದು ಯಾವ್ದಾದ್ರು ಮಗ್ಗಿಯಲ್ಲಿ ಭಾಗ ಆಗುತ್ತಾ ನೋಡಿ 3 ಇಂದ ಆಗುತ್ತೆ 3 ಎಷ್ಟದಿ ಆಗುತ್ತೆ 3 ಇದು ಹಾಗಾದ್ರೆ 27 5 ಬೈ 6 ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆಯಾ ನೋಡಿ ಆಪ್ಷನ್ ಡಿ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ the average of prime numbers between 10 to 40 is 10 to 40 is previous question ಅಲ್ಲಿ ಏನ್ ಕೇಳ್ತಿದ್ರು 1 ರಿಂದ 40 ಕೇಳ್ತಿದ್ರು, ಇವಾಗ 10 ರಿಂದ ಕೇಳ್ತಿದ್ದಾರೆ. ಆಫ್ಟರ್ 10 ಇಂದ ಹೇಳಿ ಪ್ರೈಮ್ ನಂಬರ್ಸ್ 11 ನೆಕ್ಸ್ಟ್ 13 ಆಮೇಲೆ 17 ಆಮೇಲೆ 19 ನೆಕ್ಸ್ಟ್ 20 next 20 next 30 next ಅಷ್ಟೇನಾ ಅಲ್ವಾ? ಹಾಗಾದ್ರೆ ಒಟ್ಟು ಎಷ್ಟು ನಂಬರ್ ಇದೆ 1 2 3 4 5 6 7 8 ಕರೆಕ್ಟಾ? ಆಡ್ ಮಾಡಿ 1 ಪ್ಲಸ್ ಇಲ್ಲೇ 3 ಪ್ಲಸ್ 7 10 9 ಪ್ಲಸ್ 1 10 to 20 20 30 40 ಎಷ್ಟು ಬಂತಪ್ಪ 40 0 4 ತಾಳಿ 4 plus 1 5 5 plus 1 6 6 plus 1 7 7 plus 1 8 8 plus 2 10 10 plus 2 10 plus 2 12 12 plus 3 15 15 plus 3 18 ಎಷ್ಟು ಬಂತು 180 divided by 8 8 ಇಂದ ಎಷ್ಟು ಡಿವೈಡ್ ಆಗುತ್ತದೆ 8 ಇಂದ ಡಿವೈಡ್ ಮಾಡಬೇಕು ನಮ್ಮ ಹುಡುಗ ಇದೆ 8 ಸತಿ ಎಷ್ಟು ಹೋದೆ 8 2 ಎಷ್ಟು ಎಷ್ಟು ಉಳಿತು 0 ನಾ 3 ಎಷ್ಟು ಸತಿ ಡಿವೈಡ್ ಆಗುತ್ತೆ 2 ಎಷ್ಟು ಉಳಿತು 4 by 1 2 22 1 by 2 22 1 by 2 ಆಪ್ಷನ್ ಬಿ. ಓಕೆ ಇಲ್ಲಿ ನೋಡಿ ಹೋಲ್ ನಂಬರ್ ಅಂದ್ರೆ ಏನು ಫಸ್ಟ್ ಅದು ನಿಮಗೆ ಗೊತ್ತಿರಬೇಕು. ಹೋಲ್ ನಂಬರ್ ಅಂದ್ರೆ ದ ಪಾಸಿಟಿವ್ ಇಂಟೀಜರ್ಸ್ ಅನ್ನೋದ ಎಲ್ಲ ಹೋಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 0 ಇಂದ ಸ್ಟಾರ್ಟ್ ಆಗುತ್ತೆ ಹೋಲ್ ನಂಬರ್ಸ್.
ಓಕೆ. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಅವು ಗೊತ್ತಿದ್ರೆ ಸಾಲ್ವ್ ಮಾಡ್ತೀರಾ. ಹೋಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಅದು 0 ಇಂದ ಸ್ಟಾರ್ಟ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಏನ್ ಹೇಳ್ತಿದೆ? ವಾಟ್ ಈಸ್ ದಿ ಅವರೇಜ್ ಆಫ್ ಫಸ್ಟ್ 23 ಹೋಲ್ ನಂಬರ್ಸ್ ಈಸ್? ಅಂದ್ರೆ ಮೊದಲ 23 ಹೋಲ್ ನಂಬರ್ಸ್ ನ ಅವರೇಜ್ ಎಷ್ಟು? ಅಂದ್ರೆ ಮೊದಲ ಹೋಲ್ ನಂಬರ್ ಯಾವ್ದು? ಫಸ್ಟ್ ಹೋಲ್ ನಂಬರ್ ಯಾವ್ದು? 0 ನಾ? ನೆಕ್ಸ್ಟ್ ಹೋಲ್ ನಂಬರ್ಸ್ ಹೇಳ್ತಾ ಹೋಗಿ. 1 2 ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ? 20 20 ಪ್ಲಸ್ 21 ಪ್ಲಸ್ 22 ಪ್ಲಸ್ 23 ಗಾ? ಕರೆಕ್ಟ್ ಅಲ್ರೋ? 22 ಲಾಸ್ಟ್ 23 ಲಾಸ್ಟ್? ಎಷ್ಟು? 20. ಯಾಕೆಂದ್ರೆ ಅವರು 1 ಇಂದ ಕೌಂಟ್ ಮಾಡಿ 23 ಹೋಗ್ತಿದ್ವಿ, ಎಕ್ಸ್ಟ್ರಾ ಒಂದು 0 ಬಂದಿದೆ. ಸ್ಟಾರ್ಟಿಂಗ್ ಇಂದ 23 ನಂಬರ್ ಕೂಡ ವ್ಯಾಲ್ಯೂ ಹೇಳಿ ಅಂತ. ಹಾಗಾದ್ರೆ ನಮ್ಮ ಫಸ್ಟ್ ಫಾರ್ಮುಲಾ ಇತ್ತು ಗೊತ್ತಾ? ಸೆಕೆಂಡ್ ಫಾರ್ಮುಲಾ ಏನ್ ಹೇಳಿ? ಕಾನ್ಸಿಕ್ಯೂಟಿವ್ಸ್. ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್. ಲಾಸ್ಟ್ ನಂಬರ್ ಎಷ್ಟು? 22 ಡಿವೈಡೆಡ್ ಬೈ 2. 0 ಪ್ಲಸ್ 22 22 ಬೈ 2. 2 1s 2 11s. ಎಷ್ಟಾಯ್ತು? 11 is the average. Answer option C. Write down. ಮೊದಲ 17 ಪೂರ್ಣ ಸಂಖ್ಯೆಗಳ ಸರಾಸರಿ ಎಷ್ಟು? ಹೋಲ್ ನಂಬರ್ ಸ್ಟಾರ್ಟಿಂಗ್ 17 ವರೆಗೂ ಬರುವ ಹೋಲ್ ನಂಬರ್ಸ್. 0 to 16 0 to 16 ಅನ್ಕೊಂಡ್ರು? 0 to 16 ಹೋಲ್ ನಂಬರ್ಸ್ ಇರುತ್ತೆ. 0 ಫಸ್ಟ್ ನಂಬರ್, ಲಾಸ್ಟ್ ನಂಬರ್ ಯಾವುದು? 16 ಡಿವೈಡೆಡ್ ಬೈ 2. 16 ಬೈ 2 ಎಷ್ಟಾಯ್ತು? ಎಷ್ಟು? 8 ಅವರೇಜ್. ಆಪ್ಷನ್ ಬಿ. ರೈಟ್ ಡೌನ್. The daily average rainfall of 5 days of a week is 30 mm. 5 ದಿನಕ್ಕೆ ಎಷ್ಟು ಮಳೆ ಬೀಳುತ್ತೆ? ಅವರೇಜ್ ಆಗಿ 30 mm ಬೀಳುತ್ತೆ. ಹಾಗಾದ್ರೆ ಇಫ್ ದ ರೈನ್ಫಾಲ್ ಆನ್ 6th day 7th day 30 mm. 6ನೇ ದಿವಸ ಎಷ್ಟು ಮಳೆ ಬೀಳುತ್ತಿದೆ? 30 mm ಬೀಳುತ್ತಿದೆ. 7ನೇ ದಿನ ಎಷ್ಟು ಬೀಳುತ್ತೆ? 27 mm ಬೀಳುತ್ತೆ. ನೆಕ್ಸ್ಟ್ ಹಾಗಾದ್ರೆ then what is the average today's rainfalls of the 7th day? ಅಂದ್ರೆ ಟೋಟಲ್ 7ನೇ ದಿನದ ತನಕ ಎಷ್ಟು ಮಳೆ ಬಿದ್ದಿದೆ ಅಂತ ನೋಡ್ಕೊಂಡು ಅದರ ಸರಾಸರಿ ಕಂಡುಹಿಡಿಯೋದು. ಓಕೆನಾ? ಅಂದ್ರೆ ಇಲ್ಲಿ ಅವರೇಜ್ ನಿಮಗೆ ಹೇಳ್ತಾ ಇರೋದು ಬರೇ 5 ದಿನಕ್ಕೆ ಮಾತ್ರ. ಇದು 33 ಅವರೇಜ್ ಅಲ್ಲ, 27 ಅವರೇಜ್ ಅಲ್ಲ. ಹೌದಾ? ಅವರೇಜಾ? ಅಂದ್ರೆ 6ನೇ ದಿವಸ ಎಷ್ಟು ಮಳೆ ಬಿತ್ತು? 33 mm. 7ನೇ ದಿವಸ ಎಷ್ಟು ಮಳೆ ಬಿತ್ತು? 27 mm. ಅಷ್ಟೇ ಅವ್ರು ಹೇಳ್ತಾ ಇರೋದು. ಇಟ್ ಇಸ್ ನಾಟ್ ಎ ಅವರೇಜ್ ಆಫ್ ದಿ 6th day, ಇಟ್ ಇಸ್ ನಾಟ್ ಎ ಅವರೇಜ್ ಆಫ್ 7th day. ಓಕೆ? ಅವರೇಜ್ ಓನ್ಲಿ ಈಸ್ 30. ಅಂದ್ರೆ 30 mm ಬಂದು 5 ದಿನಕ್ಕೆ ಬೀಳ್ತಿರೋ ಮಳೆ. ಹಾಗಾದ್ರೆ ಒಟ್ಟು 5 ದಿನದೊಳಗೆ ಎಷ್ಟು mm ಮಳೆ ಬಿದ್ದಿದೆ? 5 ದಿವಸಕ್ಕೆ ಎಷ್ಟು ಅವರೇಜ್ ಅಂದ್ರೆ 30 ಅಂದ್ರೆ 5 ದಿವಸಕ್ಕೆ ಎಷ್ಟು ಮಳೆ ಬೀಳುತ್ತೆ? ಎಷ್ಟು? ಇದು ಎಷ್ಟು ದಿವಸಕ್ಕೆ? 5 ಡೇಸ್ಗೆ. 6ನೇ ದಿವಸ ಎಷ್ಟು ಮಳೆ ಬೀಳುತ್ತಂತೆ? ಎಷ್ಟು ಬೀಳುತ್ತೆ? 33. ನೆಕ್ಸ್ಟ್ 7ನೇ ದಿವಸ ಎಷ್ಟು ಮಳೆ ಬೀಳುತ್ತೆ? ಎಲ್ಲ ಆಡ್ ಮಾಡಬಹುದಾ? 7 plus 3 10 plus 0. ನೆಕ್ಸ್ಟ್ 2 plus 3 5 5 plus 5 10 10 plus 1 11 1 2 10. ಎಷ್ಟು ಮಳೆ ಬೀಳ್ತಾ ಇದೆ? 210 mm ಮಳೆ 7 ದಿನದ ತನಕ ಬಿದ್ದಿದೆ ಅಲ್ವನ್ರ? 210 mm ಮಳೆ ಟೋಟಲ್ ರೈನ್ಫಾಲ್ ಎಷ್ಟಾಗಿದೆ. ಹಾಗಾದ್ರೆ ನನಗೆ 7ನೇ ದಿನಕ್ಕೆ ಎಷ್ಟು ಅವರೇಜ್? ಅಂದ್ರೆ 5 ದಿನಕ್ಕೆ ಹೇಳಿದ್ರಲ್ವಾ 30 ಅಂತ, ಅದೇ ತರ 210 mm ಮಳೆ 7ನೇ ದಿನಕ್ಕೆ ಎಷ್ಟು ಬೀಳುತ್ತೆ ಅಂದ್ರೆ ಅವರೇಜ್ ನೋಡ್ಬೇಕು. ಅಂದ್ರೆ ಟೋಟಲ್ ನಂಬರ್ ಆಫ್ ಟೋಟಲ್ ಮಳೆ ಎಷ್ಟು? 210. ಎಷ್ಟು ದಿವಸಕ್ಕೆ ನೋಡ್ಬೇಕಾಗಿರೋದು? 7ನೇ ದಿನದ್ದು ಬೈ 7. 7 ಇಂದ ಎಷ್ಟು ಹೋಗುತ್ತೆ? 7 1s 7 3s 10. ಎಷ್ಟಾಯ್ತು? 30 mm. ಎಷ್ಟು ಮಳೆ ಬೀಳ್ತಾ ಇದೆ? 30 mm ಮಳೆ ಬೀಳುತ್ತೆ. ನೋಡಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇಲ್ಲಿ ಕ್ವಶನ್ ಇನ್ನೊಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಅವರೇಜ್ ಮಾತ್ರ ಕೊಡ್ತಾ ಇರೋದು 5 ದಿನಕ್ಕಷ್ಟೇ. 5ನೇ ದಿನ ಅವ್ರಿಗೆ ಅವರೇಜ್ ಆಗಿ ಮಳೆ ಎಷ್ಟಿತ್ತಂತೆ? 150. 1ನೇ ದಿವಸ ಎಷ್ಟು ಮಳೆ ಬಿದ್ದಿತ್ತು ಗೊತ್ತಿಲ್ಲ, 2ನೇ ದಿನದ ಗೊತ್ತಿಲ್ಲ, 3 ಗೊತ್ತಿಲ್ಲ, 4 ಗೊತ್ತಿಲ್ಲ. ಹಾಗಾದ್ರೆ ಅಷ್ಟು ಎಲ್ಲಾ ಸೇರಿ ಟೋಟಲ್ ಆಗಿ ಎಷ್ಟು ಮಳೆ ಬಿದ್ದಿತ್ತಂತೆ? 30 mm. 6ನೇ ದಿನದ ಒಂದೇ ಸಪರೇಟ್ ಆಗಿ ನೋಡ್ತೀನಿ. 6ನೇ ದಿನ ಎಷ್ಟು ಮಳೆ ಬೀಳ್ತಿತ್ತು? 33. 7ನೇ ದಿನ ಎಷ್ಟು ಮಳೆ ಬೀಳ್ತು?
27. ಹಾಗಾದ್ರೆ ಫಸ್ಟ್ ಡೇ ಇಂದ ಲಾಸ್ಟ್ ಡೇ 7th ಡೇ ವರೆಗೂ ಎಷ್ಟು ಮಳೆ ಬಿದ್ದಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ 5 ದಿವಸಕ್ಕೆ ಟೋಟಲ್ ಎಷ್ಟು ಮಳೆ ಬಿದ್ದಿತ್ತು? ಎಷ್ಟು? ನೆಕ್ಸ್ಟ್ 7 ದಿನದ್ದು. ಹಾಗಾದ್ರೆ ಟೋಟಲ್ ಎಷ್ಟು ಮಳೆ ಬಿದ್ದಿತ್ತು 7 ದಿನಕ್ಕೆ? 210 by ಎಷ್ಟು ಮಳೆ? 30 mm. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, the daily average rainfall of 5 days of a week is 45 mm. 5 ದಿನಕ್ಕೆ ಎಷ್ಟು ಮಳೆ ಅವರೇಜ್ ಆಗಿ? 45. If the rainfall of the 6th day and 7th day is 27 and 25 mm, then what is the average of the daily rainfall of 7th day? ಆಯ್ತಾ? 5ನೇ ದಿವಸ ಎಷ್ಟು ಮಳೆ ಬಿಡುತ್ತೋ? ಟೋಟಲ್ ಅವರೇಜ್ ಎಷ್ಟು 5ನೇ ದಿನದ್ದು? 45 mm ಇರಲಿ. ನೆಕ್ಸ್ಟ್ 6ನೇ ದಿನ ಎಷ್ಟು ಮಳೆ ಬಿಡುತ್ತೆ? ಇದು ಅವರೇಜ್, ಇದು 27. 7ನೇ ದಿವಸ ಎಷ್ಟು ಮಳೆ ಬಿಡುತ್ತೆ? 35. ಓಕೆನಾ? ಈಗ ಇದು ಬಂದ್ಬಿಟ್ಟು ಒಂದೊಂದು ದಿನದ್ದು, ಇದಕ್ಕೆ ಅವರೇಜ್ ಕಂಡು ಹಿಡಿಬೋದಾ? ಟೋಟಲ್ ಆಡ್ ಮಾಡಿ, ಮಾಡ್ರ 2 ಮಾತ್ರ 5 plus 7 plus 5 2 plus 1 62 ಅಲ್ವನ್ರ? 62ರ ಸರಾಸರಿ ಎಷ್ಟು? 62 by ಯಾಕೆ 2? 2 ದಿನದ ಅಲ್ವ ನನಗೆ ಬೇಕಿದ್ದು? 31 ಬಂತು. 31 ಬಂತ? ಹಾಗಾದ್ರೆ ನನಗೆ 5 ದಿನದ ಅವರೇಜ್ ಗೊತ್ತು, ಎಷ್ಟು? 45. 2 ದಿನದ ಅವರೇಜ್ ಗೊತ್ತು, ಅದು ಫೈಂಡ್ ಔಟ್ ಮಾಡ್ಬೋದಾ? 45 plus 31 by 2 ಆಡ್ ಮಾಡಿ. ಎಷ್ಟು? 76 by 2. 2 ಇಂದ 2 1s 2 3s 2 4s 2 3s 2 3s ಆಡ್ ಮಾಡಿದ್ರೆ ಕರೆಕ್ಟಾ? 38 ಬರುತ್ತೆ ಸರ್. 38 ಬರುತ್ತೆ. ಅದನ್ನ ನಿಮ್ಗೆ ಹೇಳ್ತಾ ಇರೋದು. ಇದು ಆಡ್ ಮಾಡಿದ್ದೀರಾ ಕರೆಕ್ಟಾ? 2 ಇಂದ 2 1s 2 3 7 plus 5 ಎಷ್ಟು? 12. 3 plus 2 6. 62. 2 by 2 31. 45 ಬಂದು 9 ನಂಬರ್ ಸರ್. ಇನ್ನೊಂದು ಮೆಥಡ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅದು 225 ತಗೊಳ್ಬೇಕಲ್ಲ, ಅದು ಅವರೇಜ್ ಇರೋ ಅದನ್ನ ನೋಡ್ತೀನಿ. ಓಕೆ, ಇರ್ಲಿ. ಈಗ ಈ 45 ಇರೋದನ್ನ 45ಗೆ ಟೋಟಲ್ ಎಷ್ಟು ಅಮೌಂಟ್? ಟೋಟಲ್ ಅಮೌಂಟ್ ಎಷ್ಟು? ಈ ಮೆಥಡ್ ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ಲ. ಬೇಡ, ನಮ್ಮ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ. ಓಕೆ, ಇಲ್ಲಿ ನೋಡಿ, 5 ಡೇಸ್ಗೆ ಎಷ್ಟು ಮಳೆ ಬೀಳುತ್ತಂತೆ? 5 ಡೇಸ್ಗೆ ಎಷ್ಟು ಮಳೆ ಬೀಳುತ್ತೆ? 45 mm. ಅಂದ್ರೆ ಎಷ್ಟು? 5 ದಿನಕ್ಕೆ ಎಷ್ಟು ಟೋಟಲ್? 225 mm. ಓಕೆನಾ? ಹಾಗಾದ್ರೆ 6ನೇ ದಿನ ಎಷ್ಟು ಮಳೆ ಬೀಳುತ್ತೆ? ಎಷ್ಟು? 27. 7th ಡೇ ಆಡ್ ಮಾಡಿ 287. ಎಷ್ಟು ದಿವಸಕ್ಕೆ? 287 ಎಷ್ಟು ದಿವಸಕ್ಕೆ? 7 ಡೇಸ್. 7 ಇಂದ 7 1s 7 4s 1s ಎಷ್ಟಾಯ್ತು? 41 mm ಮಳೆ ಬೀಳುತ್ತೆ. 41 mm ಮಳೆ ಬೀಳುತ್ತೆ. ಆಪ್ಷನ್ ಬಿ. ರೈಟ್ ಡೌನ್. 4 years ago, the average age of 11 girls was 16 years. When a new girl is added, included, their average present age become 20 years. The present age of new girl is 4 ವರ್ಷದ ಹಿಂದೆ 4 years before ಅವರ 11 ಜನದ್ದು ಎಷ್ಟು ಏಜ್ ಇತ್ತು? 16 years. ಹಾಗಾದ್ರೆ ಪ್ರೆಸೆಂಟ್ ಅವರ ಅವರೇಜ್ ಎಷ್ಟಾಗುತ್ತೆ? ಎಷ್ಟು? 20 years ಅವರೇಜ್.
20 years. ಹಾಗಾದ್ರೆ ಆ 11 ಜನ ಹುಡುಗಿರ್ದು 20 ವರ್ಷ ಅಂದ್ರೆ ಟೋಟಲ್ ಅವ್ರ ಏಜ್ ಎಷ್ಟು? 220. ಹಾಗಾದ್ರೆ ಇನ್ನೊಬ್ರು ಸೇರ್ಕಂತಾರಂತೆ, ಇನ್ನೊಬ್ರು ಯಾಕೆ ಸೇರ್ಕಂತಿರೋದು? ಯಾರು? ನ್ಯೂ ಗರ್ಲ್ ಸೇರ್ಕೊಂತ ಇದ್ರೆ ಆ ಎಷ್ಟು ಜನ ಇರ್ತಾರೆ? ನೆಕ್ಸ್ಟ್ ಅವರ ಅವರೇಜ್ ಏಜು ಎಷ್ಟಾಯ್ತು? 240. ಹಾಗಾದ್ರೆ ಅವರ ಏಜ್ ಎಷ್ಟು? ಹುಡುಗಿದು ಬರ್ಕಟ್ 10 ವರ್ಷದ ಹಿಂದೆ 5 ಹುಡುಗಿಯರ ಸರಾಸರಿಯ ವಯಸ್ಸು 15 ವರ್ಷ. ಹೊಸ ಹುಡುಗಿಯನ್ನು ಸೇರಿಸಿದಾಗ ಅವರ ಸರಾಸರಿ ಪ್ರಸ್ತುತ ವಯಸ್ಸು 23 ವರ್ಷ. ಹೊಸ ಹುಡುಗಿಯ ಈಗಿನ ವಯಸ್ಸು ಎಷ್ಟು? 10 ವರ್ಷದ ಹಿಂದೆ ಎಷ್ಟು ಜನ ಇದ್ರಂತೆ? 10 years ಬ್ಯಾಕ್ ಅವರ ಅವರೇಜ್ ಏಜ್ ಎಷ್ಟು? 15. ಪ್ರೆಸೆಂಟ್ ಅವರ ಏಜ್ ಎಷ್ಟೀಗ? ಎಷ್ಟಿರುತ್ತೋ? 25 years. ಹಾಗಾದ್ರೆ ಅವರ ಏಜ್ ಎಷ್ಟು ಜನ ಇದ್ರು? 5 members ಇಂಟು 25 ಅಂದ್ರೆ ಎಷ್ಟಾಯ್ತು? 225 125 225 ಅದೇ 125. ಆಗ ನೆಕ್ಸ್ಟ್ ಎಷ್ಟು ಜನ ಬರ್ತಾರೆ? ಒಂದು ಹೊಸ ಹುಡುಗಿ ಸೇರ್ಕೊಂಡ್ರೆ ಎಷ್ಟು ಜನ? 6 ಜನ. ಅವರ ಸರಾಸರಿ ವಯಸ್ಸು ಎಷ್ಟು? 23. ಎಷ್ಟಾಯ್ತು? ಮೈನಸ್ ಮಾಡಿ ಎಷ್ಟು? ಆ ಹುಡುಗಿ ವಯಸ್ಸು ಎಷ್ಟಂತೆ? 13 ವರ್ಷ. ಆಪ್ಷನ್ ಬಿ. Okay. The average rainfall of first 3 days out of 5 days was recorded to be 0.6 inch. Okay, 0.6 inch. The rainfall of the last 2 days was in the ratio of 6:7. The average of 5 days was 0.75 inches. Okay, what was the rainfall of the last day? Last ನೇ ದಿವಸ ಎಷ್ಟು ಮಳೆ ಹೋಯಿತು ಅಂತ ಕೇಳ್ತಿದ್ದಾರೆ. ಎಷ್ಟು ಇಂಚು? ಇಲ್ಲಿ ನೋಡಿ, 3 ದಿನಕ್ಕೆ ಎಷ್ಟು ಮಳೆ ಹೋಯಿತಂತೆ? ಎಷ್ಟು ಇತ್ತು? 0.60 inches. ನೆಕ್ಸ್ಟ್ ಟೋಟಲ್ 5 ದಿನಕ್ಕೆ ಎಷ್ಟು ಮಳೆ ಹೋಯಿತಂತೆ? 0.75 inches ಹೋಯಿತಂತೆ. ಹಾಗಾದ್ರೆ ಈಗ ನನಗೆ ಇನ್ನು 2 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ ಕಂಡುಹಿಡಿಬಹುದಾ? ಕಂಡುಹಿಡಿಬಹುದು. ಹಾಗಾದ್ರೆ ಈ 2 ದಿನದ ಮಳೆದು ಏನಂತ ಹೇಳ್ತಾವ್ರೆ? 6:9 ಅಂತ ಹೇಳ್ತಾರೆ. ಇದು ಎಷ್ಟನೇ ದಿವಸದ ಮಳೆ? 4ನೇ ದಿನದ್ದು. ಇದು 5ನೇ ದಿನದ್ದು. ಹಾಗಾದ್ರೆ ನಿಮ್ಗೆ ಯಾವತ್ತಿನ ಮಳೆ ಬೇಕು? ಲಾಸ್ಟ್ ಡೇಸ್ ಅಂದ್ರೆ 9 ಅಂದ್ರೆ ಏನು? ಅಷ್ಟೇ ಬೇಕಿರೋದು. 9 ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ 0.6 ನ ನಾವು ಇಲ್ಲೂ ಪಾಯಿಂಟ್ ಇದೆ. ನಾನು ಏನಂತ ಬರೀಬಹುದು? 60 ಬರ್ಕಂಡ, ಇದನ್ನ 75 ಅಂತ ಬರ್ಕಂಡ. ಹಾಗಾದ್ರೆ 3 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತಿಲ್ಲಿ? ಎಷ್ಟು ಹುಯ್ತು? 180 ಹುಯ್ಯುತ್ತೆ. ಇಲ್ಲಿ 75 into 5 3 375 ಮಳೆ ಹೋಯ್ತು. ಹಾಗಾದ್ರೆ ಇದು 5 ದಿನಕ್ಕೆ 375 ಮಳೆ ಹುಯ್ಯುತ್ತೆ, 180 ಮಳೆ ಹುಯ್ಯುತ್ತೆ. ಅಂದ್ರೆ ಇನ್ನ ಉಳಿದಿದ್ದು ಎಷ್ಟು? ಯಾಕೆ ಇಲ್ಲಿ ಎಷ್ಟು 180 ಬಂದು ಯಾಕೆ ಕಮ್ಮಿ ಬಂತೇಳಿ? ಆ 2 ದಿನದ ಇಲ್ಲಿ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆ 2 ದಿನ ಎಷ್ಟು ಮಳೆ ಹುಯ್ಯುತ್ತೆ? ಎಷ್ಟು? 5 ಎಷ್ಟು? ಸಾರಿ 5 ಎಷ್ಟು? 195. ಈ 195 ಮಳೆ ಯಾವಾಗ ಹುಯ್ತಿರೋದು? 2 ದಿನಕ್ಕೆ ಅಲ್ವಾ? ಆ 2 ದಿನದ ಆಲ್ರೆಡಿ ಗೊತ್ತು. 4ನೇ ದಿವಸ ಎಷ್ಟು ಮಳೆ ಹುಯ್ಯುತ್ತಂತೆ? 6 ಭಾಗ. 5ನೇ ದಿವಸ ಎಷ್ಟು ಮಳೆ ಹುಯ್ಯುತ್ತೆ? 9 ಭಾಗ. ಹಾಗಾದ್ರೆ ಟೋಟಲ್ ಎಷ್ಟು ಮಳೆ ಹೋಯ್ತು 2 ದಿನದಲ್ಲಿ? 15 ಭಾಗ ಮಳೆ ಹೋಯ್ತು. ಆ 15 ಭಾಗ ಮಳೆ ಹೋಯ್ತು ಅನ್ನೋದೇನು? 195. ಹೇಳ್ರಿ, ಎಷ್ಟು ಸತಿ ಭಾಗ ಆಗುತ್ತೆ? 15 ಇಂದ ಎಷ್ಟು ಸತಿ ಹೋಯ್ತು? 15 ಇಂದ 15 1 ಎಷ್ಟು ಉಳಿದು? 45 ಅಂದ್ರೆ ಎಷ್ಟು ಸತಿ? 3 ಅಂದ್ರೆ 13 ಸತಿ. ನೆಕ್ಸ್ಟ್ ಇಂಟು ಲಾಸ್ಟ್ ಎಷ್ಟು ತಾನೇ ಬೇಕಿರೋದು? 9 ಭಾಗ ಅಂದ್ರೆ ಎಷ್ಟು? 9 3 ಸಾರಿ 39 1
117 mm ಅಂತ ಹೋಗ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡಿದ್ರ ಕನ್ವರ್ಟ್ ಮಾಡ್ಕೊಂಡಿದ್ರಲ್ವಾ, ಎಷ್ಟು ಡೆಸಿಮಲ್ ಆದ್ಮೇಲೆ ನಾವು ಪಾಯಿಂಟ್ ಮುಂದಕ್ಕೆ ಹೋಗಿತ್ತು, 7 ಡೆಸಿಮಲ್ ಆದ್ಮೇಲೆ ಪಾಯಿಂಟ್ ಇಡ್ಬೋದಾ, 1.17 mm. ಓಕೆ ನೋಡ್ರ, ಆನ್ಸರ್ ಆಪ್ಷನ್ ಸಿ. ಓಕೆ, ಇನ್ನೊಂದ್ಸತಿ ಹೇಳ. ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡುತ್ತೆ, 3 ದಿನ ಒಟ್ಟು 5 ದಿನದಲ್ಲಿ 3 ದಿನದ ಮಳೆದು ರೆಕಾರ್ಡ್ ಮಾಡಿರ್ತಾರಂತೆ. ಅದರಲ್ಲಿ ಎಷ್ಟು ರೆಕಾರ್ಡ್ ಆಗಿರುತ್ತೆ, 0.6 ಇಂಚಸ್ ಅಂತ ಮಳೆ ರೆಕಾರ್ಡ್ ಆಗಿರುತ್ತೆ. ಹಾಗಾದ್ರೆ ಲಾಸ್ಟ್ ಇನ್ 2 ದಿನ ಇರುತ್ತಲ್ಲ, ಆ 2 ದಿನದ್ದು ರೇಷಿಯೋ ಸಿಕ್ಬಿಡುತ್ತೆ. 6 ಭಾಗ ಮಳೆ ಹುಯ್ಯುತ್ತದೆ ಯಾವತ್ತು, 4ನೇ ದಿವಸ, 9 ಭಾಗ 5ನೇ ದಿವಸ ಹುಯ್ಯುತ್ತದೆ. ಹಾಗಾದ್ರೆ ದ ಅವರೇಜ್ ಆಫ್ ದಿ ಫಸ್ಟ್ 5 ಈಸ್, ಹಾಗಾದ್ರೆ 5 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ, 0.75 ಇಂಚ್ ಮಳೆ ಹುಯ್ಯುತ್ತದೆ. ಹಾಗಾದ್ರೆ ವಾಟ್ ವಾಸ್ ದಿ ರೈನ್ಫಾಲ್ ಆಫ್ ಲಾಸ್ಟ್ ದಿವಸ ಅಂದ್ರೆ 5ನೇ ದಿನ ಎಷ್ಟು ಮಳೆ ಹುಯ್ಯುತ್ತೆ. ಹಾಗಾದ್ರೆ 3 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ, 180. 5 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ, ಓಕೆನಾ. ಹಾಗಾದ್ರೆ 195 ಮಳೆ ಯಾವತ್ತು ಹುಯ್ಯುತ್ತೆ, ಇನ್ ದ ರಿಮೈನಿಂಗ್ 2 ಡೇಸ್ಗೆ. ಆ ರಿಮೈನಿಂಗ್ 2 ಡೇಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಒಂದಿನ 6 ಭಾಗ ಹುಯ್ಯುತ್ತೆ, ಇನ್ನೊಂದಿನ 9 ಭಾಗ. ಆ 2 ದಿನಕ್ಕೆ ಟೋಟಲ್ ಮಳೆ ಎಷ್ಟು ಹುಯ್ಯುತ್ತೆ, 15 ಭಾಗ. 15 ಭಾಗ ಅಂದ್ರೆ 195. 115 195, 1 ಭಾಗ ಅಂದ್ರೆ ಎಷ್ಟು, 13. ಹಾಗಾದ್ರೆ 9 ಅಂದ್ರೆ 13 ಎಷ್ಟಾಗುತ್ತೆ, 117. ಇಲ್ಲಿ ನಾವೇನ್ ಮಾಡಿದ್ದು, ಕನ್ವರ್ಷನ್ ಮಾಡಿದ್ದು. ಇಲ್ಲೂ ಅಷ್ಟೇ ಫೈನಲ್ ಆನ್ಸರ್ ಕನ್ವರ್ಷನ್ ಮಾಡ್ತೀವಿ. 1.17 ಇಂಚಸ್ ರೈನ್ಫಾಲ್ ಆಗುತ್ತೆ. ಓಕೆ, ರೈಟ್ ಡೌನ್. ಆರು ದಿನದಲ್ಲಿ ಮೊದಲ 4 ದಿನಗಳ ಸರಾಸರಿ ಮಳೆ 7 ಸೆಂಟಿಮೀಟರ್ಗಳಷ್ಟು ಇತ್ತು. ಕಡೆಯ 2 ದಿನಗಳಲ್ಲಿ ಮಳೆಯ ಅನುಪಾತ 3:5 ಇತ್ತು. 6 ದಿನಗಳ ಸರಾಸರಿ 6 ಸೆಂಟಿಮೀಟರ್ ಮಿಲಿಗಳಷ್ಟಿದ್ದರೆ ಕೊನೆಯ ದಿನ ಮಳೆ ಎಷ್ಟಿತ್ತು. ಲಾಸ್ಟ್ ಡೇ ಎಷ್ಟು ಮಳೆ ಇತ್ತು ಅಂತ ಕೇಳ್ತಿದ್ದಾರೆ. ಓಕೆನಾ. 6 ದಿನದಲ್ಲಿ ಎಷ್ಟು ದಿವಸದಿದೆ ಮಳೆ, 4 ಡೇಸ್ ಇದೆ. 4 ಡೇಸ್ ಅಲ್ಲಿ ಎಷ್ಟು ಮಳೆ ಹುಯ್ಯುತ್ತಪ್ಪ, 7 ಸೆಂಟಿಮೀಟರ್ ಮಳೆ ಹುಯ್ಯುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, 6 ಡೇಸ್ ಇರುತ್ತೆ. ಆ 6 ಡೇಸ್ಗೆ ಎಷ್ಟು ಮಳೆ ಹುಯ್ಯುತ್ತೆ, ಅವರೇಜ್ ಆಗಿ ಎಷ್ಟು, 6 ಸೆಂಟಿಮೀಟರ್ ಮಳೆ ಹುಯ್ಯುತ್ತೆ. ಆಯ್ತಾ. ಹಾಗಾದ್ರೆ 4 ದಿನಕ್ಕೆ ಟೋಟಲ್ ಮಳೆ ಎಷ್ಟು ಹುಯ್ಯುತ್ತೆ, 28 ಸೆಂಟಿಮೀಟರ್ ಮಳೆ ಹುಯ್ಯುತ್ತೆ. ನೆಕ್ಸ್ಟ್ 6 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ, 36 ಸೆಂಟಿಮೀಟರ್. ಹಾಗಾದ್ರೆ ಉಳಿದ 2 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತೆ, ಎಷ್ಟು, 8 ಸೆಂಟಿಮೀಟರ್ ಮಳೆ ಹುಯ್ಯುತ್ತೆ. ಈ 2 ದಿನಕ್ಕೆ ಎಷ್ಟು ಮಳೆ ಹುಯ್ಯುತ್ತಂತೆ, 8 ಸೆಂಟಿಮೀಟರ್ ಮಳೆ ಹುಯ್ಯುತ್ತೆ. ಹಾಗಾದ್ರೆ ಲಾಸ್ಟ್ ಆಫ್ 2 ದಿನದ ಎಷ್ಟು ಮಳೆ ಹೋಯ್ತು, 3:5 ಹೋಯ್ತಾ. ಟೋಟಲ್ ಎಷ್ಟು ಮಳೆ ಹೋಯ್ತಿದೆ, 8 ಭಾಗ ಮಳೆ ಹೋಯ್ತಿದೆ. ಆ 8 ಭಾಗ ಅಂದ್ರೆ 8 ಸೆಂಟಿಮೀಟರ್ ಇಂಟು 1. ಲಾಸ್ಟ್ ಡೇ ಎಷ್ಟು, 4ನೇ ದಿನದ್ದು ಇದು 5ನೇ ದಿನದ್ದು. 5ನೇ ದಿನದ ಎಷ್ಟು ಸೆಂಟಿಮೀಟರ್ ಮಳೆ ಹೋಗುತ್ತೆ, ಎಷ್ಟು, 5 ಸೆಂಟಿಮೀಟರ್ ಮಳೆ ಹೋಗುತ್ತೆ. ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆನಾ. ಇದು ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.